ಕಪಲ್ ರೆಡಿನೇನಾ? ಕಪಲ್ ಆಲ್ರೆಡಿ ಲೊಕೇಶನ್ ಅಲ್ಲಿ ಇದ್ದಾರೆ, ನಾವೇ ಲೇಟು. ಮತ್ತಿನ್ಯಾಕ್ ತಡ, ನಡಿ ಫಾಲೋ ಮೀ. ಸರ್, ನೀವು ಒಂದು ಗಾಗಲ್ ಹಾಕೊಂಡು ಸ್ಟೈಲ್ ಆಗಿ ಬಂದು ಮೇಡಮ್ ನ ತಪ್ಕೊಳ್ಳಿ ಸರ್. ಲೈ, ಇವನ್ ಕೈಯಲ್ಲಿ ಒಂದು ಕೋಲ್ ಕೊಟ್ರೆ ಕುರುಡನಿಗೆ ಬಾಳ್ಕೊಟ್ಟ ಹುಡುಗಿ ಅಂತ ಒಂದು ಪೋಸ್ಟರ್ ಹಾಕ್ಬೋದು. ಹಂಗಿದೆ ಜೋಡಿ. ಒಂದ್ ಕೆಲಸ ಮಾಡಿ, ನೀವು ಹುಡುಗಿ ಕೈ ಹಿಡ್ಕೊಂಡು ಹಿಂಗ್ ತಿರುಗಿಸಿ ಸರ್. ಯಾವನೇನು ಏನ್ ಚೇತನ್, ಒಂದ್ ಪೋಸು ಸರಿಯಾಗಿ ಕೊಡಲ್ವಲ್ಲ? ನಂಗೆ ಪೋಸ್ ಕೊಟ್ಟ ಅಭ್ಯಾಸ ಇಲ್ಲ, ಲಿಫ್ಟ್ ಮಾಡೋ ಅಭ್ಯಾಸ. ಈಗ ನೋಡು ಹೆಂಗ್ ಮಾಡ್ತೀನಿ. ಯಾವ ಇವೆಲ್ಲ ರೊಮ್ಯಾಂಟಿಕ್ ಆಗಿ ಪೋಸ್ ಕೊಡಕ್ಕೆ ಬರಲ್ವಲ್ಲೋ? ಅಲ್ಲ, ಶೋರೂಮ್ ಅಲ್ಲಿ ನಿಂತಿರೋ ಗೊಂಬೆಗಳ ತರ ನಿಂತಿದ್ದಾರೆ. ಲೇ, ನಾನ್ ನಿನಗೆ ನೆನೆ ಹೇಳ್ಕೊಟ್ಟಿದ್ನಲ್ಲ ಪೋಸ್ ಕೊಡೋದು ಹೆಂಗೆ ಅಂತ, ಅವ್ರಿಗೊಂಚೂರು ಹೇಳ್ಕೊಡೋಗ. ಈಗ ನೋಡ್ರಿ, ಪೋಸ್ ಕೊಡಕ್ ಹೋಗ್ತಾವನ, ಮದುವೆ ಆಗಕ್ ಹೋಗ್ತಾವನ? ಸೈಡ್ ಪ್ಲೀಸ್. ಇವಾಗ ನೋಡ್ರಿ ಹೆಂಗ್ ಎತ್ತೀನಿ ಅಂತ. ನಿಲ್ಸೋ, ಅದೇ ನಿಲ್ಸೋ. ರೀ ಪ್ರಕೃತಿ ಅವ್ರೆ, ಅಲ್ಲ ಮೇಡಮ್, ಸಿಟಿಲಿ ಅಷ್ಟು ಜನ ಫೋಟೋಗ್ರಾಫರ್ಸ್ ಇದ್ರು, ನಾನು ನಿಮ್ಮನ್ನೇ ಯಾಕೆ ಸೆಲೆಕ್ಟ್ ಮಾಡಿದೆ? ಐ ಆಮ್ ದ ವರ್ಲ್ಡ್ ಮೋಸ್ಟ್ ಬೆಸ್ಟ್ ಫೋಟೋಗ್ರಾಫರ್ ಇನ್ ಆಲ್ ಓವರ್ ಕರ್ನಾಟಕ. ಬೆಸ್ಟ್. ನಾನ್ ಸೆಲೆಕ್ಟ್ ಮಾಡಿದ್ದು ನೀವು ಹುಡುಗಿ ಅಂತ. ಅಂದ್ರೆ ನೀನು ಫೋಟೋ ತೆಗೆಸ್ಕೊಳಕ್ ಬಂದಿದ್ಯಾ, ಇಲ್ಲ ನನ್ನ ಮದ್ವೆ ಆಗಕ್ ಬಂದಿದ್ಯಾ? ಅಯ್ಯೋ ಮೇಡಮ್, ನಂಗೆ ಇದಕ್ಕೂ ಮುಂಚೆ ಒಂದು ಮದುವೆ ಫಿಕ್ಸ್ ಆಗಿತ್ತು. ಅದೇ ಕ್ಯಾನ್ಸಲ್ ಆಯ್ತು. ಕಂಗ್ರಾಚುಲೇಷನ್ ವಾಪಸ್. ಆ ಮದುವೆ ಫೋಟೋ ಶೂಟ್ ಬಂದಿದ್ದ ಫೋಟೋಗ್ರಾಫರ್ ನಿಮ್ಗೆ ಟೈಟಾನಿಕ್ ಪೋಸ್ ಹೇಳ್ಕೊಡ್ತೀನಿ, ಆ ಪೋಸ್ ಹೇಳ್ಕೊಡ್ತೀನಿ, ಈ ಪೋಸ್ ಹೇಳ್ಕೊಡ್ತೀನಿ ಅಂತ ನಮ್ಮ ಹುಡುಗಿನ ಮರಳು ಮಾಡಿ ಅವಳ ಸಪ್ತಸಾಗರದ ಆಚೆ ಎಲ್ಲೋ ಹಾರಿಸ್ಕೊಂಡು ಹೊಟ್ಟದ ಮೇಡಮ್. ಅದಕ್ಕೆ ಈ ಹುಡುಗರು ಸವಾಸನೆ ಬೇಡ ಅಂತ ನಾನು ನಿಮ್ಮನ್ನ ಕರ್ಸಿದ್ರೆ ನೀವೇನೋ ಆ ಯಾಂದ್ರನ್ನ ಕರ್ಸ್ಬಿಟ್ಟು ಅವ್ನಿಗೆ ಪೋಸ್ ಹೇಳ್ಕೊಡ್ತಾ ಇದೀವಲ್ಲ ಮೇಡಮ್. ಇದು ನಿಮ್ಗೆ ತರ ಅನ್ಸುತ್ತೆ ಮೇಡಮ್? ನಿಮ್ಗೇನು ಅಂತದಿಲ್ವಾ ನಿಮ್ಗೆ? ಅಲ್ಲ, ನನ್ನ ಹುಡುಗಿನ ಯಾರು ಮುಟ್ಟ ಆಗಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಫಾಲೋ ರಿಕ್ವೆಸ್ಟ್ ಸೆಂಡ್ ಮಾಡಿದೀನಿ, ಅಕ್ಸೆಪ್ಟೇ ಮಾಡ್ತಿಲ್ಲ. ಅಕ್ಸೆಪ್ಟ್ ಮಾಡ್ತೀನಿ. ಇನ್ಮೇಲೆ ನಿಮ್ಗೆ ಡೈಲಿ ಫಾಲೋ ಮಾಡ್ತೀನಿ. ಇವಾಗ ನೋಡಿ ಹೆಂಗ್ ಪೋಸ್ ಕೊಡ್ತೀನಿ ಅಂತ ನಾನು. ಓಕೆ ಓಕೆ, ಸ್ವಲ್ಪ ಸ್ಮೈಲ್ ಕೊಡ್ಕೊಂಡು ಪೋಸ್ ಕೊಡಪ್ಪ. ಏನೋ ಇಲ್ಲಿ ಹಲ್ಕಿರ್ಕೊಂಡು ನಿಂತ್ಕೊಂಡಿದ್ಯಾ? ಹೋಗ ಆ ಕಡೆ. ಬೂಸ ಇರ್ಲಿ ಬಿಡು, ಕೊಡಿಸ್ತೀನಿ ನಿಂಗೊಂದು ಸಮೋಸ. ಸ್ಮೈಲ್ ಸ್ಮೈಲ್. ರೇ ಪ್ರಕೃತಿ ಅವರೇ, ಇಲ್ಲಿ ತನಕ ನೀವು ಮಾಡಿದ ಡೈರೆಕ್ಷನ್ ಎಲ್ಲ ಮುಗೀತು, ಈಗ ನಾನ್ ಮಾಡ್ತೀನಿ ನೋಡ್ಕೊಳ್ಳಿ. ತೋರಿಸ್ತಾರಂತೆ. ಓಕೆ, ಕ್ಯಾರಿ ಆನ್. ಬರಮ್ಮ ಇಲ್ಲಿ. ಹಿಂಗೆ ಫೋಟೋ ಶೂಟ್ ಮಾಡೋದು. ನಿಮ್ಮ ಮದುವೆಗೂ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬೇಕು ಅಂದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಅಂದಂಗೆ ಇದ್ರದ್ದು ಫೋಟೋಸು ವಿಡಿಯೋಸ್ ಎಲ್ಲ 7 ದಿನದಲ್ಲಿ ನಮ್ಮ ಮನೇಲಿ ಇರಬೇಕು. ಏನೋ? ಓಕೆ ಸರ್. ಏಯ್, ಸಕ್ಕತ್ತಾಗಿ ಮಾಡಿದ್ಯಾ ಕಣೋ ಎಡಿಟಿಂಗು. ನೀನ್ ಇಷ್ಟು ದಿನ ಮಾಡಿರೋ ವರ್ಕಲ್ಲಿ ಇದ್ದೇ ಬೆಸ್ಟ್ ನೋಡು. ಕೀಪ್ ಅಪ್. ಥ್ಯಾಂಕ್ಸ್ ಕಣೆ. ತುಂಬಾ ದಿನದಿಂದ ಇದನ್ನ ಹೇಳಬೇಕು ಅಂತಿದ್ದೆ. ಏನು ಥ್ಯಾಂಕ್ಸ್ ನಾ? ಅದಲ್ವೇ, ನೀನು ಕಪಲ್ಸ್ ಫೋಟೋಸ್ ತಂದು ಕೊಡ್ತೀಯಾ, ನಾನು ಅದನ್ನ ಕಲರ್ಫುಲ್ ಆಗಿ ಎಡಿಟ್ ಮಾಡ್ತೀನಿ. ನೀನು ಫೋಟೋಗ್ರಾಫರು, ನಾನು ಎಡಿಟರು, ನಾವಿಬ್ರು ಸೇರಿದ್ರೆ ಲೈಫ್ ಕಲರ್ಫುಲ್ ಆಗುತ್ತಲ್ವಾ? ಪರವಾಗಿಲ್ಲ ಕಣೋ, ಡೈಲಾಗ್ ಚೆನ್ನಾಗಿ ಬರೀತೀಯಾ. ನೀನು ಎಡಿಟಿಂಗ್ ಕೆಲಸ ಬಿಟ್ಬಿಟ್ಟು ಡೈಲಾಗ್ ಬರೆಯೋದಕ್ಕೆ ಸೇರ್ಕೊಂಡ್ಬಿಡು. ಇದು ಡೈಲಾಗ್ ಅಲ್ವೇ, ನನ್ನ ಮನಸ್ಸಿನ ಮಾತು. ಪ್ರಕೃತಿ, ನೀನಂದರೆ ನಂಗೆ ತುಂಬ ಇಷ್ಟ ಕಣೆ. ನೀನು ನೋಡಿದ್ರೆ ನನ್ನ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದೆ. ನೋಡು, ನಾನು ಆಡೋದಾದ್ರೆ ಜೂಪಿಯಲ್ಲಿ ಆಟ ಆಡ್ತೀನಿ. ಅದನ್ನ ಬಿಟ್ಬಿಟ್ಟು ನಿನ್ನ ಎಮೋಷನ್ಸ್ ಜೊತೆ ಯಾಕೆ ಆಟ ಆಡ್ಲಿ? ಹೇ, ಏನೇ ಇದು ಜೂಪಿ? ಇದು ಇಂಡಿಯಾ ಕಪ್ ನ ಗೇಮ್ ಕಣೋ. ಇದರಲ್ಲಿ ಲೂಡೋ, ಸ್ನೇಕ್ ಅಂಡ್ ಲ್ಯಾಡರ್ ಎಲ್ಲ ಆಡ್ಬೋದು. ನಾನು ಈ ಗೇಮ್ಸ್ ನ ಜೂಪಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಆಡ್ತಾ ಇದ್ದೀನಿ. ಅಂಡ್ ನಿನ್ ಗೊತ್ತಾ, 7 ಕೋಟಿಗಿಂತ ಹೆಚ್ಚು ಜನರ ಜೊತೆ ಲೈವ್ ಅಲ್ಲಿ ಆಟ ಆಡ್ಬೋದು. ಹೇ, ಇದು ಸೇಫಾ? 100% ಸೇಫ್ ಅಂಡ್ ಸೆಕ್ಯೂರ್ ಕಣೋ. ನಿಂಗೆ ಗೊತ್ತಾ, ಇದರಲ್ಲಿ ₹1 ಆಟ ಆಡ್ಬೋದು. 10 ನಿಮಿಷದಲ್ಲಿ ಲಕ್ಷಾಂತರ ರೂಪಾಯಿ ಗೆಲ್ಬೋದು. ನಾನ್ ನೋಡು, ನಿನ್ನ ಹತ್ರ ಮಾತಾಡ್ಕೊಂಡೆ ₹25,000 ಗೆದ್ದಿದ್ದೀನಿ. ಏಯ್ ಸೂಪರ್. ನೀನು ಗೆದ್ದಿರೋ ಅಮೌಂಟ್ ಹೆಂಗ್ ವಿತ್ಡ್ರಾ ಮಾಡೋದು? ಸಖತ್ ಈಸಿ ಕಣೋ. ನಾನು ಇದರಲ್ಲಿ UPI ನ ಆಡ್ ಮಾಡಿದ್ದೀನಿ, ಆಯ್ತಾ? ಕ್ಲಿಕ್ ಆನ್ ವಿತ್ಡ್ರಾವಲ್ ಮನಿ ಅಂತ ಕೊಟ್ರೆ ನಮ್ಮ ಅಮೌಂಟು ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಕಟ್ಟಾಗಿರೋ TDS, GST ಎಲ್ಲ ಕ್ಯಾಶ್ ಬ್ಯಾಕ್ ಮುಖಾಂತರ ರಿಟರ್ನ್ ಆಗುತ್ತೆ. ಸೂಪರ್ ಇಂಟ್ರೆಸ್ಟಿಂಗ್. ಅದ್ಬಿಡು, ಜೂಪಿ ಆ್ಯಪ್ ಬಗ್ಗೆ ಏನೋ ಚೆನ್ನಾಗೇ ತಿಳ್ಕೊಂಡಿದ್ಯಾ.
ನನ್ನ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡ್ರೆ ನಾವಿಬ್ರು ಮದುವೆ ಆಗ್ಬೋದಲ್ಲ? ಏ ಪಾಪಿ, ಝೂಪಿ ಬಗ್ಗೆ ತಿಳ್ಕೊಂಡ್ರೆ ಕ್ಯಾಶ್ ಆದ್ರೂ ಸಿಗುತ್ತೆ, ನಿನ್ ಬಗ್ಗೆ ತಿಳ್ಕೊಂಡ್ರೆ ಏನ್ ಸಿಗುತ್ತೆ? ಹೋಗಲೆ, ಮದ್ವೆ ಗಿದ್ವೆ ಎಲ್ಲ ನಮ್ಗೆ ಬೇಕಾಗಿಲ್ಲ. ನಾವೇನಿದ್ರು ಮದ್ವೆ ಮಾಡ್ಕೊಳ್ಳೋರು ಫೋಟೋ ತೆಗೆದು ಹಾರ ಹಾಕೋರು. ಬೂಸಾ, ಹಾಂ ಮೇಡಮ್. ನೆನ್ನೆ ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿದೀನೋ? ಹಾಂ, ಸಪ್ರೇಟ್ ಫೋಲ್ಡರ್ ಮಾಡಿ ಇಟ್ಟಿದ್ದೀನಿ ಮೇಡಮ್. ಸಬ್ಬಾಷ್ ಬೇಟೆ. ನೋಡು, ನಾಳೆ ಒಂದು ಪ್ರೀ ವೆಡ್ಡಿಂಗ್ ಇವೆಂಟ್ ಇದೆ, ಹಾಂ ಸಖತ್ತಾಗಿ ಪ್ರಿಪೇರ್ ಆಗಿ ಹೋಗ್ಬೇಕು. ಓಕೆ ಮೇಡಮ್. ನಾನು ಇವತ್ತು ಸಾಯಂಕಾಲನೇ ನಾನು ಪಾರ್ಲರಿಗೆ ಹೋಗ್ಬಿಡ್ತೀನಿ. ಯಾಕೆ? ರೆಡಿ ಆಗಬೇಕು ಅನ್ನೋದು. ಲೇ, ಇಂಥ ಕಿತ್ತೋ ಜೋಕ್ಗಳನ್ನೆಲ್ಲ ಇನ್ನೊಂದ್ಸರಿ ನನ್ನ ಹತ್ರ ಮಾಡಿದ್ರೆ ಯಾವ್ದ್ರಲ್ಲಿ ಹೊಡಿತೀನಿ ಅಂತ ನನಗೆ ಗೊತ್ತಿಲ್ಲ. ಸಾರಿ ಮೇಡಮ್. ಕೆಲಸ ನೋಡಲೆ. ಮೇಡಮ್ ಮೇಡಮ್, ಗಿರಾಕಿ ಬಂದು ಗಿರಾಕಿ ಅಂತ ಅನ್ಬೇಡ ಕಣೋ, ಕೆಟ್ಟದಾಗ ಕೆಡ್ಸುತ್ತೆ. ಕ್ಲೈಂಟ್ ಅಂತ ಹೇಳು. ಹೆಲೋ, ಬನ್ನಿ ಮೇಡಮ್, ಬನ್ನಿ ಸರ್. ಮೇಡಮ್ ಸರಿ ಇಲ್ಲ. ಬನ್ನಿ ಮೇಡಮ್, ಬನ್ನಿ ಮೇಡಮ್. ವೆಲ್ಕಮ್ ಟು ಪಿಪಿ ಸ್ಟುಡಿಯೋ. ನಮ್ಮಲ್ಲಿ ವೆಡ್ಡಿಂಗ್ಗೆ, ಮುಂಜಿಗೆ, ನಾಮಕರಣಕ್ಕೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಮಾಡಿಕೊಡಲಾಗುತ್ತದೆ. ನಿಮ್ಗೇನ್ ಬೇಕು ಮೇಡಮ್? ನಿಮ್ಗೇನ್ ಬೇಕು ಮೇಡಮ್? ನಿಮ್ ತಿತ್ತಿಗೆ ಫೋಟೋಸ್ ತೆಗಿಬೇಕಿತ್ತು. ಮೇಡಮ್, ನಾವ್ ಇದುವರೆಗೂ ತಿಥಿ ಆರ್ಡರ್ ಯಾವ್ದು ತಗೊಂಡಿಲ್ಲ. ನೀವೇನಾದ್ರೂ ಸತ್ರೆ ಫಸ್ಟ್ ನಿಮ್ದೇ ಆರ್ಡರ್ ತಗೋತೀವಿ. ನಾನ್ ಏನ್ ಮಾಡಕ್ ಹೇಳಿದ್ದು, ನೀವೇನ್ ಮಾಡಿದೀರಾ? ಏನ್ ಮಾಡಿದ್ವಿ? ಏನು ಮಾಡಿಲ್ವಲ್ಲ. ತಗೊಳ್ಳಿ ನೋಡಿ. ಬೂಸಾ, ಇವ್ರು ನಾನು ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದೀನಿ. ಇದು ನಾನ್ ಮಾಡಕ್ ಹೇಳಿದ್ದು. ಹಲೋ, ಅದು ರಾಜಮೌಳಿ ಅವ್ರು ಮಾಡಿರೋದು. ನೀವ್ ಮಾಡಿರೋದು ಯಾವ್ದು ಗೊತ್ತಾ? ನೆಕ್ಸ್ಟ್ ವಿಡಿಯೋ ನೋಡಿ. ಸೆಕೆಂಡ್. ಏನೋ ಇದು ಇಷ್ಟು ಖರಾಬ್ ಆಗಿದೆ? ಇದು ನಾವು ಮಾಡಿರೋದು. ಆಕ್ಚುಲಿ ಮೇಡಮ್, ಅದು ರಾಜಮೌಳಿ ಮಾಡಿದ್ದು ತಮ್ಮನ, ನೀವು ಸುಮ್ಮನ ಅಲ್ವಾ, ಅದಕ್ಕೆ ಹೆಂಗಿದೆ. ನಂಗೆ ಅವೆಲ್ಲ ಗೊತ್ತಿಲ್ಲ. ಐ ವಾಂಟ್ ಬಟರ್ಫ್ಲೈಸ್ ರೈಟ್ ನೌ. ಏನೋ ಬಟರ್ಫ್ಲೈ ಕೇಳ್ತಾವಳೆ, ಎಲ್ಲಿಂದ ತಂದ್ಕೊಡೋದು? ಮೇಡಮ್, ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ, ಆ ಬಟರ್ಫ್ಲೈ ಬಟರ್ಫ್ಲೈ ಯಾರೋಯ್ತಲ್ಲೋ. ಹಲೋ ಸರ್, ನಮಸ್ತೆ. ನಿಮಗೆ ಫೋಟೋಸ್ ವಿಡಿಯೋಸ್ನೆಲ್ಲ ಮೇಲ್ ಮಾಡಿದ್ನಲ್ಲ, ಏನಾದ್ರು ಚೇಂಜಸ್ ಇದೆಯಾ? ಇದೆ ಮೇಡಮ್. ಏನ್ ಚೇಂಜಸ್ ಇತ್ತು ಮೇಡಮ್? ಫೋಟೋ ಶೂಟ್ಗೆ ಅಂತ ಕೊಟ್ಟಿದ್ದು ಅಷ್ಟು ದುಡ್ಡು ನಂಗೆ ಮತ್ತೆ ರೀಫಂಡ್ ಆಗ್ಬೇಕು. ವಾಪಸ್ಸಾ? ಯಾಕೆ ಮೇಡಮ್? ನಮ್ಮಿಬ್ರು ಮದ್ವೆ ಮುರಿದ್ಬಿತ್ತು. ಮದ್ವೆನೇ ಇಲ್ಲ ಅಂದ್ಮೇಲೆ ಫೋಟೋ ಇಟ್ಕೊಂಡು ಏನ್ ಮಾಡೋಣ? ನಿಮ್ ಡ್ರೈವ್ ಲಿಂಕ್ ನಿಮ್ಗೆ ವಾಪಸ್ ಕಳ್ಸಿದೀನಿ, ಅದೇನೋ ಅವಳು ದುಡ್ಡು ಅಂತಲ್ಲ, ವಾಪಸ್ ಕೊಟ್ಬಿಡಿ. ವಾ, ರೊಮ್ಯಾಂಟಿಕ್ ಕಪಲ್ ರೋಡಿಗೆ ಬಂದ್ಬಿಟ್ರಾ? ಸುಮ್ನೆ ಇರೋಲಿ. ಅಲ್ಲ ಸರ್, ಆಲ್ರೆಡಿ ಸರ್ವಿಸ್ ಪ್ರೊವೈಡ್ ಮಾಡಾಗಿದೆ, ಈಗ ರೀಫಂಡ್ ಕೊಡಿ ಅಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ನಾನು ಯಾವ್ದೋ ಬೇರೆ ಫೋಟೋಗ್ರಾಫರ್ ಹುಡುಕಿದ್ದೆ. ಇವಳೇ ಬೇಕು ಅಂತ ನೀನ್ ತಾನೇ ಕೇಳಿದ್ದು. ನಮ್ಮ ಅಪ್ಪನ ದುಡ್ಡು ನಂಗೆ ಮತ್ತೆ ರೀಫಂಡ್ ಮಾಡಿಸು. ಯಾಕೆ? ಲೆಹಂಗಾಗೆ ನಾನು ತಾನೇ ದುಡ್ಡು ಕೊಟ್ಟಿರೋದು, ಆ ದುಡ್ಡು ವಾಪಸ್ ಕೊಡೋಕೆ ಹೇಳಿ ಮೇಡಮ್. ಮೊದಲು ಪ್ರಾಬ್ಲಮ್ ಏನಂತ ಎಕ್ಸ್ಪ್ಲೈನ್ ಮಾಡಿ. ಏನಿಲ್ಲ ಮೇಡಮ್, ಮದುವೆಗೆ ಮುದ್ದೆ ಊಟ ಹಾಕ್ಸ್ಬೇಕು ಅಂತ ನಾನು, ರೋಟಿ ಹಾಕ್ಸ್ಬೇಕು ಅಂತ ಇವಳು. ಮದ್ವೆಗೆ ಮುದ್ದೆ ಊಟ ಯಾರು ಹಾಕ್ಸ್ತಾರೆ ಮೇಡಮ್? ಇವಾಗ ಮುದ್ದೆ ಊಟನೂ ಇಲ್ಲ, ರೋಟಿ ಊಟನೂ ಇಲ್ಲ, ಖಾಲಿ ಪಲಾವ್ ತಿನ್ನಂಗಾಗಿದೆ ಜೀವನ. ಓ, ಇದಾ ಮ್ಯಾಟ್ರು? ಲೇ ಬೂಸಾ, ಈಗಿನ ಜನರೇಷನ್ ಅವ್ರಿಗೆ ಮದ್ವೆ ಅಂತ ಅಂದ್ರೆ ಒಂದ್ ಒಳ್ಳೆ ಬಾಂಧವ್ಯನ ಬಳಸೋ ಸಂಬಂಧ ಆಗಿಲ್ಲ ಕಣೋ, ಸ್ಟೇಟಸ್ ನ ತೋರಿಸ್ಕೊಳ್ಳೋ ಈವೆಂಟ್ ಆಗೋಗ್ಬಿಟ್ಟಿದೆ ರೀ. 1000 ಜನನ ಕರ್ಸಿ ಅವ್ರ ಮುಂದೆ ಗ್ರ್ಯಾಂಡ್ ಆಗಿ ಮದ್ವೆ ಆಗೋದಲ್ಲ ಇಂಪಾರ್ಟೆಂಟು, ಅದೇ 1000 ಜನದ ಮುಂದೆ ಗ್ರ್ಯಾಂಡ್ ಆಗಿ ಮದ್ವೆ ಆದ್ಮೇಲೆ ಬದುಕ್ ತೋರ್ಸೋದು ಇಂಪಾರ್ಟೆಂಟು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಅಂತಾರೆ. ನಿಮ್ಗೆಲ್ಲ ಅನ್ಸುತ್ತಾ ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ ಎಲ್ಲ ಏನು ಜಗಳನೇ ಆಡ್ತಾ ಇರ್ಲಿಲ್ಲ, ಚೆನ್ನಾಗೇ ಇದ್ರು ಅಂತ ಅನ್ಬಿಟ್ಟು? ಅವರಲ್ಲೂ ಜಗಳಗಳಾಗ್ತಾ ಇತ್ತು, ಆದ್ರೂ ಹೊಂದ್ಕೊಂಡು 100 ವರ್ಷ ಚೆನ್ನಾಗಿ ಬದುಕಿ ಬಾಳ್ದವ್ರು ರೀ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಾ ಇದ್ದೀನಲ್ಲ, ನಾನು ಯಾಕಡ ತಗೊಂಡು ಹೊಡ್ಕೋಬೇಕು? ಈಗಿನ ಜನ್ರೇಷನ್ ಅವ್ರಿಗೆ ಬುದ್ಧಿವಾದ ಹೇಳೋದಕ್ಕಿಂತ ಅದೇನೋ ಕೇಳಿದ್ರಲ್ಲ ರೀಫಂಡು ಮಾಡಿ ಕಳ್ಸೋದು ಒಳ್ಳೇದು. ಹಾಕಿದೀನಿ, ತೊಲಗ್ತಾ ಇರಿ. ಮೇಡಮ್, ಹೆಂಗೂ ಎಲ್ಲ ಫೋಟೋಸ್ ಇದೆಯಲ್ಲ, ಅದರಲ್ಲಿ ಈ ಹುಡುಗಿ ಮುಖನ ಕ್ರಾಪ್ ಮಾಡ್ಬಿಟ್ಟು ನಾನು ಇನ್ನೊಬ್ಳನ್ನ ಕರ್ಕೊಂಡ್ ಬರ್ತೀನಿ, ಅವಳ ಮುಖನ ಗ್ರಾಫಿಕ್ಸ್ ಎಲ್ಲ ಆಡ್ ಮಾಡಕ್ಕಾಗುತ್ತಾ? ಆಯ್ತು ಬಿಡಿ ಮೇಡಮ್, ಯಾಕೆ ಕೋಪ ಮಾಡ್ಕೋತೀರಾ? ಬೇರೆಯವ್ರ ಹತ್ರ ಮಾಡಿಸ್ಕೋತೀನಿ. ಇಂಥ ನನ್ನ ಮಕ್ಳಿಗೆಲ್ಲ ಏನ್ ಬುದ್ಧಿವಾದ ಹೇಳಿದ್ರು ವೇಸ್ಟ್ ಕಣ. ಆದ್ರೂ ಬೂಸಾ, ಲಾಸ್ಟಲ್ಲಿ ನಾನು ಒಂದಷ್ಟು ಒಳ್ಳೆ ನುಡಿಮುತ್ತುಗಳನ್ನ ಹೇಳಿದ್ನಲ್ಲ, ಸಖತ್ತಾಗಿ ಹೇಳಿದೆ ಅಲ್ವಾ? ಸೂಪರ್ ಆಗಿರೋದು. ಜನಕ್ಕೆಲ್ಲ ಇಷ್ಟ ಆಗಿರುತ್ತೆ ಅಂತ. ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ. ಹಾಗಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳೋ. ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಬಿಡ್ರಿ ಮೇಡಮ್. ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮ್ಮ ಚಾನೆಲ್ನ. ಬೆಲ್ ಐಕಾನ್ ಹೊಡೀರಿ.
ಜೂಪಿ ಲುಡೋ ಇದೊಂದು ಸ್ಕಿಲ್ ಬೇಸ್ಡ್ ಗೇಮ್ ಆಗಿದೆ. ಹಾಗೆ ₹1 ಶುರು ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸಬಹುದು. ಅಂಡ್ ಇದು ಸೇಫ್ ಅಂಡ್ ಸೆಕ್ಯೂರ್ ಆಗಿದೆ. ನಾವು ಗಳಿಸಿದಂತಹ ಹಣವನ್ನ UPI ಮುಖಾಂತರ ಟ್ರಾನ್ಸಾಕ್ಷನ್ ಮಾಡ್ಕೋಬಹುದು. ಹಾಗೆ ಕಟ್ ಆಗುವಂತಹ TDS ಮತ್ತೆ GST ಎಲ್ಲ ಕ್ಯಾಶ್ ಬ್ಯಾಕ್ ರೂಪದಲ್ಲಿ ನಮ್ಗೆ ರಿಟರ್ನ್ ಆಗುತ್ತೆ. ಸೊ ಈಗಲೇ ಇನ್ಯಾಕೆ ತಡ, zoopy.com ಹೋಗಿ ಜೂಪಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಈ ಒಂದು ಗೇಮ್ ನ ಆಡಿ ಎಂಜಾಯ್ ಮಾಡಿ. ತಕ ಲೆಟ್ರು ಹೊಸಿ ಓದ್ಬಿಟ್ಟು ಹೇಳು. ಮಾವು ಸರ್ಕಾರ ಸಂಬಳ ಕೊಡೋದು ಲೆಟ್ರ್ ಕೊಡಕ್ಕೆ, ಓದ್ಬಿಟ್ಟು ಹೇಳಕ್ಕಲ್ಲ. ಮತ್ತಿನ್ಯಾಕೆ ಇಲ್ಲೇ ನಿಂತಿದ್ಯಾ? ಮುಚ್ಕೊಂಡು ಹೋಗು. ಓದ್ನಿ ತಗೊಳವಿ, ಓದು. ಸರ್ಕಾರದಿಂದನೇ ಬರ್ದಿರ್ಬೇಕು. ಲೇ ಪ್ರಕೃತಿ, ಯಾರೋ ನಿಂಗೆ ಲವ್ ಲೆಟರ್ ಬರ್ದಾರ ಕಣಮಿ. ಸರ್ಕಾರದಿಂದ ನಂಗೆ ಲವ್ ಲೆಟರ್ ಬಂದೈತಾ? ಯಾರು ಮದುವೆ ಆಯ್ತಾ?